ಕ್ರೀಡಾ ಕ್ರೀಡಾ ಸಭೆಗೆ ಆಗಮಿಸಿರುವ ಎಲ್ಲ ಹಿರಿಯರು ಮತ್ತೆ ಗಣ್ಯ ವ್ಯಕ್ತಿಗಳಿಗೆ ಉತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಾಕಷ್ಟು ಮುಂದುವರೆದಿರುವ ಜಿಲ್ಲೆಗಳಿದಾವೆ. ಆದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಗಡಿನಾಡ ಪ್ರದೇಶವಾಗಿದ್ದು ಸಹ ಇಲ್ಲಿ ಹೆಚ್ಚು ರಾಜ್ಯ ಮತ್ತು ಅಂತಾರಾಜ್ಯ ಕ್ರೀಡಾಪಟುಗಳನ್ನು ಹೊಂದಿರುವಂತ ತಾಲೂಕಿದು. ಸಾಕಷ್ಟು ಯುವಜನ ಈಗಾಗಲೇ ಕ್ರೀಡೆಗಳಲ್ಲಿ ಹಾಗೂ ಅಥ್ಲೆಟಿಕ್ಸ್ ಅಲ್ಲಿ, ಗೇಮ್ಸ್ ಅಲ್ಲಿ ಮತ್ತೆ ಕ್ರಿಕೆಟ್ ನಲ್ಲಿ ರಾಜ್ಯ ಮಟ್ಟಕ್ಕೆ ಕೊಡುಗೆ ಕೊಟ್ಟಿರುವಂತಹ ತಾಲೂಕಿದು. ಸಾವಿರಾರು ಜನ ಕ್ರೀಡಾಪಟುಗಳನ್ನ ಹುಟ್ಟಾಕಿರುವಂತಹ ತಾಲೂಕಿದು. ಆದ್ರೂ ಸಹ ಸುಸಜ್ಜಿತವಾದ ಕ್ರೀಡಾಂಗಣ ಇತ್ತೀಚಿನ ವರ್ಷಗಳಲ್ಲಿ ಲಭ್ಯವಿಲ್ಲ. ಇರುವಂತ ಕ್ರೀಡಾಂಗಣ ತುಂಬಾ ಚಿಕ್ಕದಾಗಿದ್ದು ಅದರಿಂದ ಸಾಕಷ್ಟು ಕ್ರೀಡೆಗಳಿಗೆ ಅನಾನುಕೂಲವಾಗ್ತಾ ಇದೆ. ಉದಾಹರಣೆಗೆ ಒಂದು PSC ಸೆಲೆಕ್ಷನ್ ಆಗ್ಬೇಕು ಅಥವಾ ಒಂದು ಪೊಲೀಸ್, ಆರ್ಮಿ, ನೇವಿ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ 400 ಮೀಟರ್ಸ್ ಟ್ರ್ಯಾಕ್ ಇರಲೇಬೇಕು. ಆ 400 ಮೀಟರ್ಸ್ ಟ್ರ್ಯಾಕ್ ಮುಳಬಾಗಿಲು ತಾಲೂಕಿನಲ್ಲಿ ಎಲ್ಲೂ ಸಹ ಇಲ್ಲ. 400 ಮೀಟರ್ಸ್ ಟ್ರ್ಯಾಕ್ ಓಡಕ್ ಆಗಿಲ್ಲ ಅಂದ್ರೆ ಅವರು ಯಾವುದೇ ತರದ ಪೊಲೀಸ್ಗಾಗ್ಲಿ ಅಥವಾ PSIಗಾಗ್ಲಿ ಅಥವಾ ಆರ್ಮಿಗಾಗ್ಲಿ ಸೆಲೆಕ್ಟ್ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು ಕ್ರೀಡಾಂಗಣ 1000 ಆಸ್ಪತ್ರೆಗಳಿಗೆ ಸಮಾನ ಅಂತ ಹೇಳ್ತಾರೆ, ಗಾದೆ ಮಾತಿದೆ. ಅದಕ್ಕೆ ಕ್ರೀಡಾಂಗಣಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಈಗಾಗಲೇ ಅರ್ಥ ಮಾಡ್ಕೊಂಡಿರ್ಬೇಕು ನೀವು. ಹಾಗಾಗಿ ಹೆಚ್ಚೆಚ್ಚು ಕ್ರೀಡಾಪಟುಗಳನ್ನ ಕೊಟ್ಟಿರುವಂತಹ ತಾಲೂಕು ಮುಳಬಾಗಿಲು ತಾಲೂಕು. ಬೇಕಾದ್ರೆ ಇತಿಹಾಸ ಪುಟಗಳನ್ನ ತಿರುಗಾಕ್ಸ್ಕೊಂಡು ನೋಡಿ. ಸಾಕಷ್ಟು ರಂಜಿ ಕ್ರಿಕೆಟ್ ಸಹ ಆಡಿದ್ದಾರೆ. ಒಂದು ಉತ್ತಮವಾದ ಸಾಕಷ್ಟು ಕ್ರಿಕೆಟ್ ಕ್ಲಬ್ಗಳಿದಾವೆ. ಒಂದು ಕಾಲದಲ್ಲಿ ರಾಜ್ಯದ ಮುಳಬಾಗಿಲು ತಾಲೂಕು ಯುವಜನತೆ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ರು. ಕ್ರೀಡೆಗಳಲ್ಲಾಗ್ಬೋದು, ಯೂನಿವರ್ಸಿಟಿಗೆ ವಾಲಿಬಾಲ್, ಕ್ರಿಕೆಟ್ ಆಡಿರುವಂತಹ ಪ್ಲೇಯರ್ಸ್ ಇದಾರೆ, ಅಂತಾರಾಷ್ಟ್ರೀಯ ಪ್ಲೇಯರ್ಸ್ ಇದಾರೆ, ಯೂನಿವರ್ಸಿಟಿ ಖೋಖೋ ಆಡಿರುವಂತಹ ಪ್ಲೇಯರ್ಸ್ ಇದಾರೆ, ಸಾಕಷ್ಟು ಪ್ಲೇಯರ್ಸ್. ಈಗ ಇಲ್ಲಿ ಯಾವುದೇ ತರಹ ಇಂಡೋರ್ ಸ್ಟೇಡಿಯಂ ಆಗ್ಲಿ ಔಟ್ಡೋರ್ ಸ್ಟೇಡಿಯಂ ಆಗ್ಲಿ ಲಭ್ಯವಿರೋದಿಲ್ಲ. ಈ ಅತ್ಯುತ್ತಮವಾದ ವಾತಾವರಣದಲ್ಲಿ ಒಂದು ಲೈಬ್ರರಿ ಸಹ ಇರೋದಿಲ್ಲ. ಅದೇ ರೀತಿ ಒಂದು ಸುಸಜ್ಜಿತವಾದ ಜಿಮ್ ಸಹ ಇರೋದಿಲ್ಲ, ವ್ಯಾಯಾಮ ಶಾಲೆ ಸಹ ಇರೋದಿಲ್ಲ. ಈ ಎಲ್ಲಾ ಕೊರತೆಗಳನ್ನ ಈಗ ಬಂದಿರುವಂತ ಶಾಸಕರು, ಆಗ ಇದ್ದಂತ ಶಾಸಕರು ಇದನ್ನ ನಮ್ಗೆ ಮಾಡ್ಕೊಡ್ತಾರೆ ಅಂತ ಸಾಕಷ್ಟು ಮನವಿಗಳನ್ನ ನಾವು ಸಲ್ಲಿಸ್ತಾ ಬಂದಿದ್ದೀವಿ. ಇದರಿಂದ ಯುವಜನತೆ ಸಾಕಷ್ಟು ಕಾದು ಸುಸ್ತಾಗಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ಯಾವುದೇ ಆಗ್ಲಿ ದಯವಿಟ್ಟು ನಾವು ನಿಮ್ಮಲ್ಲಿ ಬೇಡಿಕೊಳ್ಳೋದಿಷ್ಟೇ, ಕೈ ಮುಗಿದು ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡಿಕೊಳ್ಳೋದಿಷ್ಟೇ, ಏನಾದ್ರೂ ಮಾಡದೇ ಇರಿ, ನಮಗ್ ಬೇಜಾರಿಲ್ಲ. ಯುವಜನತೆಗೆ, ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಉತ್ತಮವಾದ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಟ್ರೆ ಶಾಶ್ವತವಾಗಿ ನಿಮ್ಮ ಹೆಸರುಗಳು ಸೂರ್ಯಚಂದ್ರ ಇರೋವರೆಗೂ ನೆಲೆಸಿರುತ್ತೆ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಶತಕವಾಟಾಪುರಿ ಅಂತ ಹೆಸರು. ಶತಕವಾಟಾಪುರಿ ಮುಳಬಾಗಿಲು ಅಂತ ಇದರ ಹೆಸರು. ಶತಕವಾಟಾಪುರಿ ಯಾಕೆ ಅಂದ್ರೆ 101 ದೇವಸ್ಥಾನಗಳು ಮುಳಬಾಗಿಲು ತಾಲೂಕಲ್ಲಿ ಇರೋದ್ರಿಂದ ಆಗಿನ ಕಾಲದಿಂದಲೂ ಇದಕ್ಕೆ ಶತಕವಾಟಾಪುರಿ. ಸೂರ್ಯೋದಯ ಆಗೋದ್ರಿಂದ, ಪ್ರಪ್ರಥಮವಾಗಿ ಸೂರ್ಯನ ಕಿರಣಗಳು ಇಲ್ಲೇ ಬೀಳೋದ್ರಿಂದ ಇದಕ್ಕೆ ಮುಳಬಾಗಿಲು ಅಂತ ಹೆಸರಿದೆ. ಆ ಹೆಸರನ್ನ ಶಾಶ್ವತಗೊಳಿಸ್ಕೋಬೇಕು ಅಂದ್ರೆ ದಯವಿಟ್ಟು ಒಂದು ಉತ್ತಮವಾದ ಅತ್ಯುತ್ತಮ ಕ್ರೀಡಾಂಗಣ ನಿರ್ಮಾಣ ಮಾಡ್ಕೊಡಿ. ಸಾಕಷ್ಟು ಭೂಮಿಗಳಿದಾವೆ, ಭೂಕಬಳಿಕೆಗಳಾಗಿದ್ದಾವೆ ಅಂತ ಸಂಬಂಧಪಟ್ಟ ಇಲಾಖೆಗಳು ಈಗಾಗಲೇ ಗುರುತಿಸಿ ಅದರ ಹೋರಾಟಗಳು ಪ್ರಾರಂಭವಾಗಿದೆ. ಅಷ್ಟೊಂದು ಎಕರೆ ಜಮೀನುಗಳಿರುವಾಗ 5 ಎಕರೆ ಜಮೀನನ್ನ ಕ್ರೀಡಾಂಗಣಕ್ಕೆ ಮೀಸಲಿರಿಸೋದಕ್ಕೆ ಏನ್ ತೊಂದರೆ ಆಗುತ್ತೆ ನನಗೆ ಗೊತ್ತಿಲ್ಲ. ಯಾಕೆ ಯುವಜನತೆ ಏನು ಪ್ರಯೋಜನ ಬರೋದಿಲ್ಲ ಅಂತನೋ ಅಥವಾ ವೋಟ್ ಬ್ಯಾಂಕ್ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ ನನಗೆ. ಯುವಜನತೆಗೋಸ್ಕರ ಯಾರೊಬ್ರು ಸಹ ಬಂದಂತ ಶಾಸಕರು ಅದರ ಕಡೆ ಗಮನ ಹರಿಸಿ ಉತ್ತಮವಾದ ಕ್ರೀಡಾಂಗಣ ನಿರ್ಮಿಸ್ಕೊಡುವಲ್ಲಿ ಎಡವಿದ್ದಾರೆ ಅಂತಾನೆ ನಾನು ಭಾವಿಸ್ತೀನಿ. ಪರವಾಗಿಲ್ಲ, ನೀವು ಇದ್ರ ಬಗ್ಗೆ ಏನಾದ್ರು ತನಿಖೆ ನಡೆಸಿ ಅದೇನಾದ್ರು ನನ್ನ ವಿರುದ್ಧ ಕ್ರಮ ತಗೊಳ್ಳಿ, ತೊಂದರೆ ಇಲ್ಲ. ಇದಕ್ಕೋಸ್ಕರ ಏನ್ ಮಾಡೋದಕ್ಕೂ ರೆಡಿ ಇದೀವಿ, ಆಯ್ತಾ? ಹಾಗಾಗಿ ದಯವಿಟ್ಟು ಯಾವುದೇ ನಿರ್ಭಯದಿಂದ ಹೇಳ್ತಾ ಇದೀವಿ ನಾವು. ಖಂಡಿತವಾಗಿ ಅತ್ಯುತ್ತಮವಾದ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡದೇ ಇದ್ದ ಪಕ್ಷದಲ್ಲಿ ಯುವಜನತೆ ಎಚ್ಚೆತ್ಕೊಳ್ತಾರೆ, ರಿಟೈರ್ಡ್ ಆದಂತವರು ಎಚ್ಚೆತ್ಕೊಳ್ತಾರೆ, ಯುವತಿಯರು ಎಚ್ಚೆತ್ಕೊಳ್ತಾರೆ. ಉಗ್ರ ಸ್ವರೂಪ ಪಡೆದಂತ ಸಂದರ್ಭದಲ್ಲಿ ತಾವು ಮಾಡಿ ಸಹ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಅದು ಆಗೋದಕ್ಕೆ ಮೊದಲೇ ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ. ಬೇಕಾದ್ರೆ ನಿಮ್ಮ ಕಾಲು ಮುಗಿದು ಬೇಡ್ಕೊಳ್ತೀನಿ. ಇಲ್ಲಿ ಯಾರು ಸಹ ನಾವು ಸೇರಿದ್ರು ನಮ್ಮ ಸ್ವಾರ್ಥಕ್ಕೆ ಕೇಳ್ತಾ ಇಲ್ಲ, ಅಥವಾ ನಮ್ಮ ಮನೆಗಳಿಗೋಸ್ಕರ ಕೇಳ್ತಾ ಇಲ್ಲ, ಅಥವಾ ನಮ್ಮ ಧರ್ಮಕ್ಕೆ ಅಥವಾ ಜಾತಿಗೋ ಇನ್ನೊಂದಕ್ಕೂ ಕೇಳ್ತಾ ಇಲ್ಲ. ಸಾರ್ವಜನಿಕ ಕ್ರೀಡಾಂಗಣ ಕೊಡಿ ಅಂತ ಕೇಳ್ತಾ ಇದೆ. ಅದು ನಮ್ಮ ಟ್ಯಾಕ್ಸ್ ಹಣದಿಂದಲೇ, ನೀವು ಸ್ವಂತವಾಗಿ ಮಾಡಿಕೊಡ್ಬೇಡಿ. ನಾವು ಕೊಟ್ಟಂತ ತೆರಿಗೆ ಹಣದಿಂದಲೇ ನಮ್ಗೆ ಅತ್ಯುತ್ತಮವಾದ ಕ್ರೀಡಾಂಗಣ ನಿರ್ಮಾಣ ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟೆ ಅಂತ ಎಲ್ಲರಿಗೂ ಅನ್ಸುತ್ತಾ ನಾನು ಮಾತಾಡಬಹುದು. ಈ ಒಂದು
ಸಾರ್ವಜನಿಕ ಕ್ರೀಡಾಂಗಣ ಸಮಿತಿ ಮುಳುಬಾಗಿಲು ಇವತ್ತೇನೋ ಒಂದು ಸಮಾಲೋಚನಾ ಸಮಾವೇಶವನ್ನ ಏನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ರಹೀಂ ಸರ್ ಅವರೇನು ಈಗ ಮುಂಚೆ ಈ ಒಂದು ಮುಳುಬಾಗಿಲಿನ ಕ್ರೀಡಾಂಗಣಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರು ಅಂತ ಈಗ ನಮ್ಮ ಸುರೇಶನ್ ಅವ್ರ ಜೊತೆ ಸೇರ್ಕೊಂಡು ನಾವು ಒಂದು ಮೆಮೊರಾಂಡಮ್ ರೆಡಿ ಮಾಡಿ ಆಗಿನ ಶಾಸಕರು ಮತ್ತೆ ಬಂದಂತ ಶಾಸಕರು ತಹಶೀಲ್ದಾರ್ ಅವ್ರಿಗೆ ಎಲ್ರಿಗೂ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅದು ಈಗ ನಮ್ ಸಾರ್ ಹೇಳ್ದಂಗೆ ಅದು ಕೆಲವೊಂದು ಮಟ್ಟಕ್ಕೆ ಸೀಮಿತ ಆಯ್ತು. ಈಗ ನನ್ನದೊಂದು ಸಜೆಷನ್ ಏನು ಅಂದ್ರೆ, ಈಗ ಸುರೇಶಣ್ಣ ಇರ್ಬೋದು, ಸಾರ್ ಇರ್ಬೋದು, ಆ ಒಂದು ವಿಚಾರ ಬಂದಾಗ ಮಾತ್ರ ಮಾತಾಡಿ. ಈಗ ಆಮೇಲೆ ಅದಕ್ಕೆ ಏನಾಯ್ತು, ಹಿನ್ನಡೆ ಆಗಿದೆ. ಈಗ ಅದಕ್ಕೆ ನಾನೀಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಂದ್ರೆ, ಈ ಸಾರ್ವಜನಿಕ ಕ್ರೀಡಾಂಗಣ ಸಮಿತಿ ಅಂತ ಒಂದು ಸಮಿತಿ ಮಾಡಿ ಅದಕ್ಕೆ ಎಲ್ರನ್ನ ಕಾರ್ಯದರ್ಶಿಗಳು, ಡೈರೆಕ್ಟರ್ಸ್ ಅಂತ ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ರಿಗೂ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ. ಆಗ ಮುಂದೆ ನಾವೇನು ಕ್ರಮ ತಗೋಬಹುದು, ಈ ಒಂದು ಕ್ರೀಡಾಂಗಣ ವ್ಯವಸ್ಥೆ ಮಾಡೋದಕ್ಕೆ ಮುಂದಕ್ಕೆ ನಾವು ಯಾರನ್ನ ಭೇಟಿ ಆಗ್ಬೋದು, ಏನೆಲ್ಲ ಅದನ್ನ ಸಮಸ್ಯೆ ಬಗೆಹರಿಸೋದಕ್ಕೆ ನಾವೆಲ್ಲರೂ ಜೊತೆಗೂಡಿ ಸೇರೋದಕ್ಕೆ ಒಂದು ಅವಕಾಶ ಇದೆ ಅಂತ ನನ್ನದೊಂದು ಸಜೆಷನ್ ಇದೆ. ಅದ್ರ ಪ್ರಕಾರ ಈಗಾಗ್ಲೇ ನಾವು ಲಾಸ್ಟ್ ಟೈಮ್ ಕೊಟ್ಟಿದ್ದು ಏನೆಲ್ಲ ಆಯ್ತು ಅಂತ ಸಾರ್ ಅವ್ರು ಹೇಳಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಎಲ್ರು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೆಲವರು ಇನ್ನೂ ಬಂದಿಲ್ಲ, ಅವರು ಬರ್ತಾರೆ. ಎಲ್ರಿಗೂ ನಮ್ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಇದು ಯಾರ್ದು ಸ್ವಂತ ವಿಚಾರ ಅಲ್ಲ. ಒಂದು ಕ್ರೀಡಾಂಗಣ ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಣ್ಣ ತಮ್ಮಂದ್ರು, ನಮ್ಮ ಮಕ್ಕಳು, ಅವ್ರ ಮಕ್ಕಳು ಮುಂದಿನ ಜೀವನದಲ್ಲಿ ಅವ್ರಿಗೊಂದು ಒಳ್ಳೆ ಗುಣಮಟ್ಟದ ಕ್ರೀಡಾಂಗಣ ವ್ಯವಸ್ಥೆ ಇದ್ದಾಗ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕ್ರೀಡೆಗಳಲ್ಲಿ ಪಾಲ್ಗೊಂಡು, ಈಗಾಗಲೇ ಮುಳುಬಾಗಿಲಿಂದ ಅನೇಕ ಕ್ರೀಡೆಗಳಲ್ಲಿ ಇಲ್ಲಿಂದ ಭಾಗವಹಿಸಿ ನಮ್ಮ ಒಂದು ಮುಳುಬಾಗಿಲಿಗೆ ಹೆಮ್ಮೆಯನ್ನು ತರ್ತಾ ಇದ್ದಾರೆ. ಒಂದು ಅಚ್ಚುಕಟ್ಟಿನ ಕ್ರೀಡಾಂಗಣ ವ್ಯವಸ್ಥೆಯನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಅವರು ಒಂದು ಪ್ರಾಕ್ಟೀಸ್ ಮಾಡಿ ಇನ್ನೂ ಉನ್ನತ ಒಂದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈಗೆಲ್ಲ ನಾವೆಲ್ಲ ಏನ್ ಸೇರಿದೀವಿ, ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ನಾನು ಹೇಳ್ದಂಗೆ ಒಂದು ಸಮಿತಿಯನ್ನ ರಚನೆ ಮಾಡಿ, ಆ ಸಮಿತಿ ಮುಖಾಂತರ ನಮ್ಮ ತಹಶೀಲ್ದಾರ್ಗಿರ್ಬೋದು, ಶಾಸಕರು, DC ಅವರು, ಆಮೇಲೆ ವಿಧಾನಸೌಧ ಅವ್ರಿಗೂ ಈ ಒಂದು ವಿಚಾರ ಈಗ ಆಲ್ರೆಡಿ 2-3 ಸತಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಹಿನ್ನಡೆ ಆಗಿದೆ. ಅದಕ್ಕೆ ಇನ್ಮೇಲೆ ಆದ್ರೂ ಇದನ್ನ ಹಿನ್ನಡೆ ಆಗೋದಕ್ಕೆ ಬಿಡೋದ್ ಬೇಡ. ನಾವು ವಿಧಾನಸೌಧವರೆಗೂ ಹೋಗಿ ಆ ಒಂದು ನಮ್ಗೆ ಏನು ಇಲ್ಲಿ ಹಕ್ಕಿದೆ ಅದನ್ನ ನಮ್ ಸಾರ್ ಹೇಳ್ದಂಗೆ ನಮ್ಮ ಮುಳುಬಾಗಿಲಿಗೆ 2-3 ವಿಚಾರದಲ್ಲಿ ಹಿನ್ನಡೆ ಅಂತ ಹೇಳ್ಬೋದು. ಒಂದು ಅವ್ರು ಹೇಳಿದ್ರು ಏನೋ ರೈಲ್ವೆ ವ್ಯವಸ್ಥೆ ಇಲ್ಲ. ನಮ್ಮ ಎಲ್ಲಾ ತಾಲೂಕುಗಳಿಗೆ ಈಗ ನಾವು ನೋಡ್ಕೊಂಡ್ ಬಂದ್ರೆ ಮುಳುಬಾಗಿಲು ತಾಲೂಕಿಗೆ ರೈಲ್ವೆ ವ್ಯವಸ್ಥೆ ಇಲ್ಲ. ಇನ್ನೊಂದು ಒಂದು ಅಚ್ಚುಕಟ್ಟಾದ ಒಂದು ಅತ್ಯುತ್ತಮವಾದ ಕ್ರೀಡಾಂಗಣ ವ್ಯವಸ್ಥೆ ಇಲ್ಲ. ಇರೋ ಕ್ರೀಡಾಂಗಣದಲ್ಲಿ ಸ್ವಲ್ಪ ಮಟ್ಟಕ್ಕೆ ಆಡ್ಕೊಳ್ಳುವಂತ ಕ್ರೀಡಾಂಗಣ ಇದೆ. ಈಗ ಸಾರ್ ಹೇಳ್ದಂಗೆ ಒಂದು ಕ್ರೀಡಾಂಗಣ ವ್ಯವಸ್ಥೆ ಮಾಡ್ಬೇಕಂದ್ರೆ 400 ಮೀಟರ್ ಟ್ರ್ಯಾಕ್ ಬರುವಂತ ಒಂದು ಕ್ರೀಡಾಂಗಣ ವ್ಯವಸ್ಥೆ ಬೇಕು. ಅದಕ್ಕೆ ಎಷ್ಟು ಜಮೀನ್ ಬೇಕು? ಈಗ ನಮ್ಮ ಮುಳುಬಾಗಿಲು ತಾಲೂಕಲ್ಲಿ ಸರ್ಕಾರಿ ಜಮೀನು ತುಂಬಾ ಜಾಸ್ತಿ ಇದೆ. ಆದ್ರೆ ಇಲ್ಲಿನ ಸರ್ಕಾರಿ ಅಧಿಕಾರಿಗಳಿರ್ಬೋದು, ಮತ್ತೆ ಈ ನಮ್ಮ ಮುಳುಬಾಗಿಲು ಜನತೆಗೆ ಏನಾದ್ರು ಒಂದು ಮಾಡೋಣ ಅಂತ ಅವ್ರಿಗೆ ಆ ಒಂದು ಜ್ಞಾನ ಇಲ್ಲ. ಬೇರೆ ಈಗ ಬೆಂಗಳೂರಿಂದ ಬರ್ತಾರೆ ರಿಯಲ್ ಎಸ್ಟೇಟ್ ಅವರು, ಬೇರೆ ಕಡೆಯಿಂದ ಬರ್ತಾರೆ. ಅವ್ರಿಗೆ 2-3 ಎಕರೆ ಮಾಡ್ಕೊಡೋದು, ಆ ಸುತ್ತಮುತ್ತಲು ಇರೋದೆಲ್ಲ ಸರ್ಕಾರಿ ಗೋಮಾಳನ್ನ ಅವರು ಫೆನ್ಸಿಂಗ್ ಹಾಕೊಳ್ಳೋದು. ಈ ಒಂದು ವಿಚಾರದಲ್ಲಿ ಅವ್ರ ಪಾಪ ತುಂಬಾ ಬ್ಯುಸಿ ಆಗಿದ್ದಾರೆ. ಈಗ ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಈ ಒಂದು ಮನವರಿಕೆ ಆಗೋ ತರ ನಮ್ಗೇನು ನಮ್ಮ ಹಕ್ಕು, ನಮ್ಮ ಮುಳುಬಾಗ್ಲಲ್ಲಿ ನಮ್ಮ ಸರ್ಕಾರಿ ಜಾಗವನ್ನ ನಮ್ಮ ಕ್ರೀಡಾಂಗಣ ವ್ಯವಸ್ಥೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ಲಿ. ಮಿಕ್ಕಿದ್ದವ್ರೇನು ಸರ್ಕಾರಿ ಸೇವೆಗಳಿಗಾದ್ರೂ ಕೊಟ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ನಮಗ್ ಬೇಕಾಗಿರೋ ವ್ಯವಸ್ಥೆಯನ್ನ ನಾವು ಮಾಡ್ಕೊಡ್ಬೇಕು ಅಂತ ಒಂದು ಧ್ಯೇಯ ಉದ್ದೇಶದಿಂದ ಇವತ್ತೆಲ್ರು ನಾವು ಸೇರಿದೀವಿ. ದಯವಿಟ್ಟು ಎಲ್ರು ನಂದೊಂದು ಸಜೆಷನ್ ಅಂತ ಒಂದು ವ್ಯವಸ್ಥೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೋರಾಟದ ಯಾವುದೇ ಮಟ್ಟದ ಹೋರಾಟಕ್ಕೆ ಹೋಗೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಈಗಾಗಲೇ ಗೊತ್ತು, ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗಿ ನಮ್ಮ ಹೋರಾಟವನ್ನ ಬಲಪಡಿಸಿ ನಮ್ಗ್ ಬೇಕಾಗಿರುವಂತ ಹಕ್ಕನ್ನ ನಾವು ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಸಾರ್ವಜನಿಕರ ಕ್ರೀಡಾಂಗಣ ಒಂದು ಪೂರ್ವಭಾವಿ ಸಭೆಗೆ ಎಲ್ಲರೂ ವೇದಿಕೆ ಮೇಲೆ ಗಣ್ಯರಾಸೀನರಾಗಿದ್ದೀರಿ. ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ಕೊಂತ ಈ ಒಂದು ಸಂದರ್ಭದಲ್ಲಿ ರಮೇಶಣ್ಣ ಹೇಳಿದ್ರು ಅವಾಗ್ಲೇ 6 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತ. ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ನಮ್ಮ ಸುರೇಶಣ್ಣ ಕೂಡ ಅಷ್ಟೇ, ಅದ್ರ ಜೊತೆಗೆ ನಮ್ಮ ಸೋಮು ಎಲ್ಲ ಮುಳುಬಾಗಿಲು ತಾಲೂಕಿನಲ್ಲಿ ಮುಳುಬಾಗಿಲು ದೇವಸ್ಥಾನಗಳನ್ನ ಆಡುವಂತಹ ಒಳ್ಳೆ ಹೆಸರಿರುವಂತಹ ಮುಳುಬಾಗಿಲು ತಾಲೂಕಿನಲ್ಲಿ
ಒಂದು ಸಾರ್ವಜನಿಕರ ಕ್ರೀಡಾಂಗಣ ಇಲ್ಲ ಅಂದ್ರೆ ತುಂಬಾ ನೋವಿನ ಸಂಗತಿ. ಎಷ್ಟೋ ಜನ ಶಾಸಕರಾಗ್ತಿದ್ದಾರೆ, ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಆ ಆ, ಹಲವಾರು ಮನವಿಗಳನ್ನ ಸಲ್ಲಿಸಿದ್ರು ಕೂಡ ಆ ಅವ್ರು ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ನಮ್ಗೆ ಯಾರು ಕೂಡ ಬೆಂಬಲವನ್ನ ನೀಡುತ್ತಿಲ್ಲ. ಆ ಒಂದು ವಿಚಾರಕ್ಕೆ ನಮ್ಮ ಇವಾಗಿರುವಂತಹ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರನ್ನ ಮನವಿ ಮಾಡ್ಕೊಂತೀನಿ. ಇವಾಗ ಕೆಲಸಗಳು ಮಾಡ್ತಾ ಇದ್ದೀರಾ, ನಾವಿಲ್ಲ ಅಂದಿಲ್ಲ. ಈ ಒಂದು ಕೆಲಸವೂ ಕೂಡ ನಮ್ಗೆ ಒಂದು 4 ಎಕರೆಯಿಂದ 5 ಎಕರೆ ಜಾಗವನ್ನ ಕ್ರೀಡಾಂಗಣಕ್ಕೆ ನಾವು ಸಹಕಾರ ಮಾಡಿಕೊಟ್ರೆ ಯಾವತ್ತೂ ಕೂಡ ನಿಮ್ಮನ್ನ ನಾವು ನೆನಪು ಮಾಡ್ಕೊಂತೀವಿ ಈ ಸಂದರ್ಭ ಹೇಳ್ತಾ. ಯಾಕೆ ಅಂದ್ರೆ ಇದರಲ್ಲಿ ಯಾರು ಕೂಡ ನಾನು ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಎಲ್ಲಾ ಸಮಾಜಮುಖಿಯ ಅವರದೇ ಆದಂತಹ ಒಂದು ಕೆಲಸ ಕಾರ್ಯಗಳು ಇದ್ದೆ, ಆದ್ರೂ ಕೂಡ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಈ ಒಂದು ಪೀಳಿಗೆಗೆ ಮುಂದಿನ ಒಂದು ಪೀಳಿಗೆಗೋಸ್ಕರ ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಬಿಟ್ಟು ಸಾರ್ವಜನಿಕರ ಕ್ರೀಡಾಂಗಣಕ್ಕೆ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಸೇರಿದಿರಿ. ಆ ಒಂದು ನಿಟ್ಟಿನಲ್ಲಿ ಯಾರೇ ಮಾಡ್ಲಿ, ಯಾರೇ ಜಾಗ ಕೊಡಿಸ್ಲಿ, ನಮ್ಗೆ 4ರಿಂದ 5 ಎಕರೆ ಜಮೀನನ್ನ ಬೇಕಾಗುತ್ತೆ ಕ್ರೀಡಾಂಗಣಕ್ಕೋಸ್ಕರ. ಯಾರೇ ಮಾಡ್ಕೊಳ್ಳಿ ಸಂತೋಷ ನಮ್ಗೆ. ಬಟ್ ಒಂದು ಮನವಿ ಮಾಡ್ಕೊಳ್ತೀನಿ, ಸಾರ್ವಜನಿಕರಲ್ಲಿ, ಕ್ರೀಡಾಪಟುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಎಲ್ಲರೂ ಕೂಡ ನಾವು ಮನವಿ ಮಾಡ್ಕೊಳ್ಳೋದು ಒಂದೇ. ಇದರಲ್ಲಿ ಯಾರು ಕೂಡ ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಯಾಕೆ ಅಂದ್ರೆ ನಾವೇನೋ ಒಂದು ಕಾರಣಕ್ಕೆ ಮಾಡಿದಾಗ ಹಿಂದೆ ಕಾಲೆಳೆಯವರು ಜಾಸ್ತಿ ಇರ್ತಾರೆ. ಅದು ಎಲ್ಲಾ ಒಂದರಲ್ಲಿ ಇದ್ದಾರೆ. ಆದ್ರೆ ಈ ಒಂದು ಕೆಲಸಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವೆಲ್ಲೂ ಕೆಲಸ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಳಬಾಗಿಲು ತಾಲೂಕು ಯುವಕರಿಗೆ ನಾವು ಏನ್ ಮಾಡ್ತಾ ಇದೀವಿ, ಯಥೇಚ್ಛವಾಗಿ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳು, ಯುವಕರು ಇವೆಲ್ಲರೂ ಕೂಡ ಸೇರಿ ನಾವು ಕೈ ಜೋಡಿಸಿದ್ರೆ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಒಂದು ವೇಳೆ ಮನವಿ ಮಾಡೋದು ನಮ್ಮೆಲ್ಲರ ಧರ್ಮ. ಅಕಸ್ಮಾತ್ ಮನವಿಗೆ ಸ್ಪಂದಿಸಿಲ್ಲ ಅಂದ್ರೆ ನಮ್ಗೆ ಲಾಸ್ಟ್ಗೆ ಕೊನೆ ಉಳಿದಿರೋದೇ ಹೋರಾಟ. ನಮ್ಮ ರಮೇಶ್ ಅಣ್ಣ ಹೇಳ್ದಂಗೆ, ನಮ್ಮ ರಹೀಂ ಸರ್ ಕೂಡ ಹೇಳಿದ್ರು, ನಮ್ಗೆ ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಹೋರಾಟನೇ ನಮ್ ಗತಿ. ಆ ಒಂದು ನಿಟ್ಟಿನಲ್ಲಿ ಹೋರಾಟದ ಮುಖಾಂತರ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸಾರ್ವಜನಿಕರ ಕ್ರೀಡಾಂಗಣವನ್ನ ಮಾಡೋಣ. ಅದಕ್ಕೆ ಸಂಘ ಸಂಸ್ಥೆಗಳೇನಿದೆ ಎಲ್ಲರೂ ಕೂಡ ಯಾರು ಕೂಡ ಹಿಂದೆ ಸರಿಯಲ್ಲ. ಎಲ್ಲರೂ ಕೂಡ ಈ ತರ ಇದೆ ಅಂದಾಗ ಏನ್ 6 ವರ್ಷಗಳಿಂದ ನಮ್ಮ ಸುರೇಶ, ರಮೇಶ, ರಹೀಂ ಸರ್ ಆ ಭಾಷಣ ಮಾಡಿ ನಮ್ಮ ಒಂದು ಕಾರ್ಯಕ್ರಮಗಳಾದ ರಹೀಂ ಸರ್ ಕೇಳ್ತಾನೆ ಇರ್ತಾರೆ. ಆ ಡೈರೆಕ್ಟ್ ಆಗಿ ಹೇಳ್ತಾ ಸರ್ ಕ್ರೀಡಾಂಗಣ ಎಲ್ಲ ಮುಳಬಾಗಿಲು ತಾಲೂಕು ಮಾಡ್ಕೊಡಿ ಅಂತ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಾಜಿ ನಗರಸಭಾ ಸದಸ್ಯರು ರಘುವಣ್ಣ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ. ಯಾಕಂದ್ರೆ ಶಾಸಕರಿಗೆ ಹತ್ರವಾಗಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಇದ್ದಾಗ ತಾವು ಕೂಡ ಒಂದು ಗಮನಕ್ಕೆ ತಂದ್ರೆ ಯಾರೋ ಕೈಯಿಂದ ಆಗ್ಲಿ, ಯಾರೋ ಬರುತ್ತೆ ಹೇಳಿದಾಗ ಅವರ ಒಂದು ಜಾಗವನ್ನ ಮಾಡಿಕೊಟ್ರೆ ನಮ್ಗೆಲ್ಲ ಒಳ್ಳೇದಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಆಗ್ಲಿ, ಯಾವ ಸಂದರ್ಭದಲ್ಲಾಗ್ಲಿ ಕೂಡ ನಾವು ಸಂಘ ಸಂಸ್ಥೆಗಳು, ಹರೀಶ್ ಗೌಡ್ರು, ನಾವೆಲ್ಲರೂ ಕೂಡ ಸದಾ ಈ ಸಾರ್ವಜನಿಕರ ಕ್ರೀಡಾಂಗಣಕ್ಕೆ ಸದಾ ಬೆನ್ನೆಲುಬಾಗಿ ನಾವು ಯಾವತ್ತೂ ಇರ್ತೀವಿ ಅಂತ ಸಂದರ್ಭ ಹೇಳ್ತಾ, ಈ ಒಂದು ಪೂರ್ವಭಾಗ ಸಭೆಗೆ ಕರೆಸಿ ಎಲ್ಲರೂ ಸೇರಿದಿರಿ. ಎಲ್ರಿಗೂ ಕೂಡ ಅವ್ರದೇ ಆದಂತಹ ಒಂದು ಮಾತುಗಳನ್ನ ಆಡಿದ್ದಾರೆ. ಎಲ್ಲರೂ ಕೂಡ ಎಲ್ಲರೂ ಕನಸು ಒಂದೇ, ಕ್ರೀಡಾಂಗಣ ಬೇಕು ಮುಳಬಾಗಿಲು ತಾಲೂಕಿನಲ್ಲಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಲ್ಲಿ ಕೂಡ ಕ್ರೀಡಾಂಗಣ ಇದೆ. ಆದ್ರೆ ಮುಳಬಾಗಿಲು ತಾಲೂಕಿನಲ್ಲಿ ಕ್ರೀಡಾಂಗಣ ಚಿಕ್ಕದಿದೆ, ನೇತಾಜಿ ಕ್ರೀಡಾಂಗಣ ಇದೆ. ಆದ್ರೆ ಇದು ಸಾಕಾಗಲ್ಲ, ಇದು ಚಿಕ್ಕದು, ತುಂಬಾ ಚಿಕ್ಕದಾಗಿ ಬಿಟ್ಟಿದೆ. ಆದ್ರಿಂದ ಮೋಸ್ಟ್ಲಿ ಇದು 1.5 ಇಲ್ಲ 1 ಎಕರೆ ಇರ್ಬೋದು. ಆದ್ರೆ ಕ್ರೀಡಾಂಗಣಕ್ಕೆ 5 ಎಕರೆ ಜಾಗವನ್ನ ಬೇಕಾಗುತ್ತೆ, 400 ಮೀಟರ್ ಬೇಕಾಗುತ್ತೆ ಅಂತ ಹೇಳಿದ್ರು ರಮೇಶ್ ನಮ್ಮ ರಹೀಂ ಸರ್. ಆ ನಿಟ್ಟಿನಲ್ಲಿ ಮುಳಬಾಗಿಲು ತಾಲೂಕಿನಿಂದ 3ರಿಂದ 5 ಕಿಲೋಮೀಟರ್, ಸುರೇಶ್ ಅಣ್ಣ 3ರಿಂದ 5 ಕಿಲೋಮೀಟರ್ ದೂರದಲ್ಲಿದ್ರೆ, 10 ಕಿಲೋಮೀಟರ್ 15 ಕಿಲೋಮೀಟರ್ ಆದ್ರೆ ತುಂಬಾ ದೂರ ಆಗುತ್ತೆ. ವಯೋವೃದ್ಧರು, ವಿದ್ಯಾರ್ಥಿಗಳು ಹೋಗಿ ಬರ್ಬೇಕು ಅಂತ ತುಂಬಾ ಅನಾನುಕೂಲ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ 3ರಿಂದ 5 ಕಿಲೋಮೀಟರ್ ಒಳಗಡೆ ಸಾರ್ವಜನಿಕರ ಕ್ರೀಡಾಂಗಣಕ್ಕೆ 5 ಎಕರೆ ಜಾಗವನ್ನು ನಿರ್ಮಾಣ ಮಾಡಿಕೊಟ್ರೆ ನಿಜವಾಗ್ಲೂ ಕೂಡ ಅವ್ರು ಇರೋ ಗಂಟೆನೂ ಕೂಡ ಮುಳಬಾಗಿಲು ತಾಲೂಕಿನ ಅವ್ರ ಮರಿಯೆಲ್ಲ ನೆನಪು ಮಾಡ್ಕೊತೀವಿ ಕ್ರೀಡಾಪಟುಗಳು ಅಂತ ಹೇಳ್ತಾ, ಪದೇ ಅಲ್ಲಿ ಬಾಲಾಜಿ ಭವನಕ್ಕೆ ಒಂದು ಕ್ರೀಡಾವನ್ನ ಮಾಡ್ತಿರ್ತಾರೆ. ತುಂಬಾ ಬೇಜಾರಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮದೇ ಇದ್ರೆ ಅಲ್ಲಿ ಅಡ್ಡಿ ಏನಿಲ್ಲ, ಜಾಗ ನಮ್ಗೆ ಏನೇ ಒಂದು ಆಟವನ್ನು ಆಡ್ಬೇಕಂದಾಗ ಸಹಕಾರ ಕೊಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮದೇ ಆದಂತ ಮುಳಬಾಗಿಲು ಸಾರ್ವಜನಿಕರ ಕ್ರೀಡಾಂಗಣ ಅಂತ ಒಂದಿದ್ರೆ ನಮಗೂ ಸಂತೋಷ ಆಗುತ್ತೆ, ಸಾರ್ವಜನಿಕರು ಸಂತೋಷ, ಮತ್ತೆ ಇವಾಗಿನ ಪೀಳಿಗೆ, ಮುಂದಿನ ಪೀಳಿಗೆ, ಆ ಕ್ರೀಡಾಪಟುಗಳಿಗೆ ಒಂದು ಉತ್ಸಾಹ, ಉಲ್ಲಾಸ, ಹುಮ್ಮಸ್ಸು ಬರ್ತದೆ. ನಮ್ಮದಿದೆಯಪ್ಪ ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಮುಳಬಾಗಿಲು ತಾಲೂಕಿನ ಹಲವಾರು ಒಂದು ಕ್ರೀಡಾಪಟುಗಳು ಜಿಲ್ಲೆಯಾದ್ಯಂತೆ, ರಾಜ್ಯಾದ್ಯಂತ ಒಂದು ಕ್ರೀಡಾಪಟುಗಳು ಹೋಗ್ತಿದ್ದಾರೆ. ಎಲ್ಲ ಮುಂದಿನ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರೀಡಾಪಟುಗಳಿಗೆ ನಾವು ಅವಕಾಶ ಮಾಡಿಕೊಟ್ರೆ ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭ ಹೇಳ್ತಾ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನಮಸ್ಕಾರ. ನನ್ನ ಮುಳಬಾಗಿಲು ತಾಲೂಕಿನ
ಎಲ್ಲ ಜನತೆಗೆ, ನನ್ನ ಯುವಕ ಮಿತ್ರರಿಗೆ, ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮುಳಬಾಲ ತಾಲೂಕಿನ ಹುಡುಗರಿಗೋಸ್ಕರ ಮತ್ತೆ ಯುವಕರಿಗೋಸ್ಕರ, ಕ್ರೀಡಾಪಟುಗಳಿಗೋಸ್ಕರ, ಮುಂದಿನ ಪೀಳಿಗೆಯ ಮಕ್ಕಳಿಗೋಸ್ಕರ ಈ ಒಂದು ಒಳ್ಳೆಯ ಕಾರ್ಯವನ್ನ ನಮ್ಮ ಹರೀಶ್ ಗೌಡ್ರು ಮತ್ತೆ ಸುರೇಶ್ ಅಣ್ಣ ಮತ್ತೆ ರಮೇಶ್ ಅಣ್ಣ ಎಲ್ಲರೂ ಕೂಡ, ನಮ್ಮ ರಘುವಣ್ಣ ಅವ್ರಿಗೂ ಎಲ್ಲರೂ ಕೂಡ ಕೈ ಜೋಡಿಸ್ ಈ ಒಂದು ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನಮ್ಮ ಮುಳಬಾಲ್ ತಾಲೂಕಿನ ಎಲ್ಲ ಜನತೆ ಕೂಡ ಸಹಕಾರವನ್ನು ನೀಡಬೇಕು. ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂದ್ರೆ, ಗಟ್ಟಿಮುಟ್ಟಾಗಿ ಇರ್ಬೇಕು ಅಂದ್ರೆ ಮಕ್ಕಳು ಒಂದು ಕ್ರೀಡೆಗಳಲ್ಲಿ ಪಾಲ್ಗೊಳ್ಬೇಕು. ಅದರಿಂದ ನಮ್ಮ ಮುಳಬಾಲ್ ತಾಲೂಕಲ್ಲಿ ಈ ಕ್ರೀಡೆ ಒಂದು ಅಪ್ಡೇಟ್ ಮಾಡೋದಕ್ಕೆ ಜಮೀನಿಲ್ಲ. ಆದ್ರಿಂದ ಎಲ್ಲಿ ಮುಳಬಾಲ್ ತಾಲೂಕಿನ ಸುತ್ತಮುತ್ತಲು ಒಂದು 5 ಕಿಲೋಮೀಟರ್ ಒಳಗಡೆ ನಮ್ಮ ಸರ್ಕಾರಿ ಜಮೀನು ಇದೆ. ಗೌರವಾನ್ವಿತ ತಹಶೀಲ್ದಾರ್ ಮೇಡಮ್ ಅವರು ಮತ್ತೆ ನಮ್ಮ ಗೌರವಾನ್ವಿತ ಮುಳಬಾಲ್ ತಾಲೂಕಿನ ಶಾಸಕರು ಇವರೆಲ್ಲರೂ ಕೂಡ ಮನಸ್ಸು ಮಾಡಿ ನಮಗೆ ಒಂದು 5 ಎಕರೆ ಜಮೀನನ್ನ ನಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ ಒದಗಿಸ್ಕೊಡ್ಬೇಕು. ಬೇರೆ ಬೆಂಗಳೂರು ರಿಯಲ್ ಎಸ್ಟೇಟ್ ಅವರಿಗೆ ಒದಗಿಸ್ಕೊಡೋದಲ್ಲ, ನಮ್ಮ ತಾಲೂಕಿನ ಜನತೆ ಎಲ್ರಿಗೂ ಕೂಡ ಒಳ್ಳೇದಾಗ್ಬೇಕು ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆ ಸೇವೆ ಮಾಡ್ಬೇಕು ಅಂದ್ರೆ ನಮಗೆ ಈ ಅವಕಾಶವನ್ನ ಒದಗಿಸ್ಕೊಡ್ಬೇಕು. ಅದರಿಂದ ನಮ್ಮ ಗೌರವಾನ್ವಿತ ಶಾಸಕರಲ್ಲಿ ಮತ್ತೆ ನಮ್ಮ ಗೌರವಾನ್ವಿತ ಮುಳಬಾಲ್ ತಾಲೂಕಿನ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಮುಳಬಾಲ್ ತಾಲೂಕಿನ ಯುವಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಎಲ್ಲ ಯುವಕರು ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಅವರ ಕೈಯನ್ನ ಬಲಪಡಿಸಬೇಕು. ಅವ್ರೇನೇ ಹೋರಾಟಗಳನ್ನು ಮಾಡಿದ್ರು ಕೂಡ ನಮ್ಮ ಎಲ್ಲ ಶಿಕ್ಷಕರ ಒಂದು ಸಂಘ ಕೂಡ ನಿಮ್ ಜೊತೆಗಿರುತ್ತೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ಸಭೆಗೆ ಆಗಮಿಸಿರುವ ನಮ್ಮ ಎಲ್ಲ ಮಿತ್ರರು ಮತ್ತು ಸಂಘಟನೆಗಳ ಒಕ್ಕೂಟ ಮತ್ತು ಸಂಘಟನೆಗಳು ಮತ್ತು ಮುಳಬಾಲ್ ತಾಲೂಕಿನ ಯುವ ಜನತೆ, ಸರ್, ಇದು ಸುಮಾರು 6 ವರ್ಷದಿಂದ ನಮ್ಮ ಸುರೇಶ್ ಅಣ್ಣ ಮತ್ತು ಟೀಮ್ ಎಲ್ಲ ಸಂಘಟಕರು ಮುಳಬಾಲ್ ತಾಲೂಕು ಕ್ರೀಡಾಂಗಣ ಬಗ್ಗೆ ಓಡಾಡ್ತಾ ಇದ್ದೀವಿ. ಕ್ರೀಡಾಂಗಣ ಕೊಡ್ತಾನೆ ಇಲ್ಲ ಯಾವುದೇ ಸರ್ಕಾರ ಬರಲಿ. ಈಗ ನಮ್ದೊಂದು ಚಿಕ್ಕ ಮನವಿ ಒಕ್ಕೂಟಗಳು ಮತ್ತು ಸಂಘಟನೆಗಳಿಂದ ಎಲ್ಲ ನಮ್ಮ ಯುವ ಜನತೆ ಬರೋ ತಿಂಗಳು ನೆಕ್ಸ್ಟ್ ಮಂತ್ ಅಲ್ಲಿ ಮುಳಬಾಲ್ನಿಂದ ವಿಧಾನಸೌಧವರೆಗೂ ಪಾದಯಾತ್ರೆ ಮಾಡೋಣ ಅಂತ ಒಂದು ಡಿಸೈಡ್ ಮಾಡಿದ್ದೀವಿ. ಸುರೇಶ್ ಅಣ್ಣ ಅವ್ರಿಗೆ ಹೇಳ್ತಾ ಇದ್ದೀವಿ, ಹರೀಶ್ ಅಣ್ಣ ಅವರು, ರಘು ಅವರು, ನಮ್ಮ ಸಾರ್ ಅವ್ರಿಗೆಲ್ಲ. ಅವಾಗನ್ನ ನಮ್ಮ ಸರ್ಕಾರಗಳು ಮನಸ್ಸಲ್ಲಿ ಕ್ರೀಡಾಂಗಣ ಮುಳಬಾಲ್ ತಾಲೂಕು ಮೂಡಲ ಬಾಗ್ಲಲ್ಲಿ ಒಂದು ಕ್ರೀಡಾಂಗಣ ಕೊಡೋಣ ಅಂತ ಏನಾನ ಒಂದು ಆಸೆ ಆರೈಕೆ ಇರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಮಂತ್ ಒಂದು ಡೇಸ್ ಫಿಕ್ಸ್ ಮಾಡೋಣ. ಎಲ್ಲ ನಮ್ಮ ಸಂಘಟನೆಯವ್ರಿಗೆ ಹೇಳೋದು, ಪಾದಯಾತ್ರೆ ಮೂಲಕ ಅವ್ರಿಗೆ ಒಂದು ಮನವಿ ಕೊಡೋಣ. CM ಅವ್ರಿಗಾಗ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗಾಗ್ಲಿ, ನಮ್ಮ DC ಅವ್ರಿಗಾಗ್ಲಿ, ನಮ್ಮ ಹರೀಶ್ ಅವರು ಅಚ್ಚುಕಟ್ಟಾಗಿ ಹೇಳಿದ್ರು. ಕೆಲವೊಂದು ಹಿತಾಸಕ್ತಿಗಳು ಹಿಂದೆಯಿಂದ ಏನೇನೋ ಮಾಡ್ತಾರೆ. ಮಕ್ಕಳಿಗೆ ಒಂದು ಕ್ರೀಡಾಂಗಣ ಇದುವರೆಗೂ ಇಲ್ಲ. 96, 97 ನಾವು ಖೋಖೋ ಪ್ಲೇಯರ್ ಆಗಿದ್ವು. ಒಂದು ಕ್ರೀಡಾಂಗಣ ಅವತ್ತು ಕೇಳಿರೋ ಕೊಟ್ಟಿಲ್ಲ, ಸಾರ್ ಗೊತ್ತಿರತ್ತೆ. ಖೋಖೋ ಕ್ರೀಡಾಂಗಣ ಬೇಡ, ಅಟ್ಲೀಸ್ಟ್ ಒಂದು 100 ಮೀಟರ್ ಟ್ರ್ಯಾಕ್ ಕೂಡ ಇಲ್ಲ ಇಲ್ಲಿ. ಇನ್ನು ಹೆಂಗ್ ಸರ್ ಮುಳಬಾಲ್ ತಾಲೂಕಿನ ನಾವು ಸ್ಟೇಟ್ ಲೆವೆಲ್ ಹೋಗೋದು ಹೆಂಗೆ? ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಹೆಂಗ್ ಹೋಗೋದು? ದಯಮಾಡಿ ಇಲ್ಲಿರೋ ಶಾಸಕರಾಗ್ಲಿ, ಡಿಸ್ಟ್ರಿಕ್ಟ್ ಉಸ್ತುವಾರಿಗಳಾಗ್ಲಿ, ಇಲ್ಲಿಂದ ಆಯ್ಕೆ ಆಗಿರುವಂತ ಶಾಸಕರು ಒಬ್ರು ಇಬ್ರು ಬಿಟ್ರೆ ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ. ಮೊನ್ನೆ ಏನೋ ಸೆಷನ್ ಅಲ್ಲಿ ಮಾತಾಡಿದ್ರು ಇವಾಗಿರೋ ಶಾಸಕರು ಇನ್ನೊಂದ್ಸಲ ಮನವಿ ನಮ್ಮ ಮೀಡಿಯಾ ಮಿತ್ರಗಳಿಂದ ಅವ್ರ ಗಮನ ಹರಿಸಿ, ಈ ಸಲ 13ನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗತ್ತೆ. ಸೆಷನ್ ಅಲ್ಲಿ ಮಾತಾಡಿ ಒಂದು 5 ಎಕರೆನೋ 10 ಎಕರೆನೋ ಜಾಗ ಕೊಟ್ಟು ಮೂರ್ ಹತ್ರ ನೋಡ್ಸಿದ್ರು ಸರ್. ಇಲ್ಲಿಂದ 15 ಕಿಲೋಮೀಟರ್ ಹತ್ರ ಒಂದು ಸ್ಟೇಡಿಯಂಗೆ ಆಗತ್ತೆ ಅಂತ ಹೇಳಿದ್ರು. ಇನ್ನ ಅದು ಏನಾಗಿಲ್ಲ. ಹನುಮನಹಳ್ಳಿ ಹತ್ರ ಇಲ್ಲೇ ನರಸಿಂಹತೀರ್ಥ ಒಳ್ಳೆ ನಿಮ್ಗೂ ಗೊತ್ತಿರತ್ತೆ, ಆಗಿಲ್ಲ ಇಲ್ಲಿ. ದಯಮಾಡಿ ಈ ಸೆಷನ್ ಅಲ್ಲಿ ಏನನ್ನ ಮುಳಬಾಲ್ ಏನನ್ನ ಕಡೆಗಣಿಸಿದ್ರೆ ಮುಂದಿನ ತಿಂಗಳಲ್ಲಿ ಒಂದು ಎಲ್ಲಾ ಸಂಘಟನೆಗಳು ಸೇರಿ ಪಾದಯಾತ್ರೆ ಮಾಡೋಣ. ಇಲ್ಲಿಂದ ಬೆಂಗಳೂರು ವಿಧಾನಸೌಧ, ಚಲೋ ವಿಧಾನಸೌಧ ಸ್ಟೇಡಿಯಂಗೋಸ್ಕರ. ಇವಾಗ ನಮ್ದೆಲ್ಲ ಏಜ್ ಬರ್ ಆಗ್ಬಿಟ್ಟಿದೆ, 46-47 ವರ್ಷ ಎಲ್ಲ ಇರೋರ್ಗೆ. ಈ ನೆಕ್ಸ್ಟ್ ನಮ್ಮ ಮಕ್ಕಳು, ಇನ್ನ ನಮ್ಮ ಸ್ನೇಹಿತರ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳಿಗೆಲ್ಲರಿಗೂ ಒಂದು ಉತ್ತಮವಾದ ಒಂದು ಸ್ಟೇಡಿಯಂ ರೂಪಿಸೋಣ. ಎಲ್ಲರೂ ಕೈ ಜೋಡಿಸಿ, ಎಲ್ಲ ನಮ್ಮ ಮೀಡಿಯಾ ಮಿತ್ರಗಳು ಮೈನು. ಮೀಡಿಯಾ ಮಿತ್ರಗಳು ಎಷ್ಟು ಫೋಕಸ್ ಮಾಡ್ತಾರೆ ಮೀಡಿಯಾದಲ್ಲಿ, ನಮ್ಗೆ ಅಷ್ಟು ಚೆನ್ನಾಗಿ ಮುಳಬಾಲ್ ತಾಲೂಕು ಇಂಪ್ರೂವ್ ಆಗತ್ತೆ. ಅದೊಂದು ದಯಮಾಡಿ ಎಲ್ಲ ಸ್ನೇಹಿತರಿಗೂ ಮತ್ತು ಎಲ್ಲ ನಮ್ಮ ಟೀಚರ್ಸ್ಗಾಗ್ಲಿ, ನಮ್ಮ ಗೋಪಾಲ್ ಸರ್ ಅವ್ರಿಗಾಗ್ಲಿ, ನಮ್ಮ ಸಂಘಟನೆಗಳವ್ರಿಗೆ ಎಲ್ಲರಿಗೂ ಒಂದು ಬೇಡಿಕೆ, ನಮ್ದೊಂದು ಅನಿಸಿಕೆ. ಇದೇನ ನೀವು ಅನ್ಕೊಳ್ಳಿ, ದಯಮಾಡಿ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಫಿಕ್ಸ್ ಮಾಡೋಣ. ಪಾದಯಾತ್ರೆಗೆ ಇದೇನಾದ್ರು ಸ್ಟೇಡಿಯಂ ಮಾಡಿಲ್ಲ ಅಂದ್ರೆ ದಯಮಾಡಿ ಪಾದಯಾತ್ರೆ ಮಾಡೋಣ.
ಎಲ್ಲ ಇದೊಂದು ಫಿಕ್ಸ್ ಆಗೋಣ ಡೇಟ್ ಒಂದು ಫಿಕ್ಸ್ ಮಾಡಿ ಎಲ್ಲ ಕುತ್ಕೊಂಡು ಸ್ಟೇಡಿಯಂ ಈ ಸೆಷನ್ ಅಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದ್ ಮಾಡೋಣ. 100% ನಾವೆಲ್ಲ ಕೈ ಜೋಡಿದ್ರೆ ಸ್ಟೇಡಿಯಂ ಕೊಡ್ತಾರೆ. ಯಾಕಂದ್ರೆ ಈಗ ಬೇರೆ ಈಗ ತುಮಕೂರಲ್ಲಿ ಈಗ ಆಲ್ರೆಡಿ ಒಳ್ಳೆ ಇವಾಗಿರೋ ಸ್ಟೇಡಿಯಂ ಅಂತ ಚೆನ್ನಾಗಿರೋ ಸ್ಟೇಡಿಯಂ ಮಾಡಿದ್ದಾರೆ ಈಗ ಮೊನ್ನೆ. ಅದರಿಂದ ಒಂದು ನಮ್ಮ ಮನಸ್ಸಿಗೆ ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಎಲ್ಲ ಮುಳುಬಾಗಿಲಿನ ಯುವಕರಾಗ್ಬೋದು, ಗಂಡರಾಗ್ಬೋದು, ಮತ್ತೆ ರಾಜಕೀಯ ವ್ಯಕ್ತಿಗಳಾಗ್ಬೋದು, ಎಲ್ಲಾ ಸಂಘಟನೆಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿದ್ದೀರಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮುಳುಬಾಗಿಲಿಗೆ ಒಂದು ಅತ್ಯುತ್ತಮವಾದಂತಹ ಒಂದು ಸಾರ್ವಜನಿಕ ಕ್ರೀಡಾಂಗಣ ಬೇಕು ಅಂತಕ್ಕಂಥ ಒಂದು ಪ್ರಸ್ತಾವವನ್ನು ಇಲ್ಲಿ ಮಂಡಿಸ್ಲಿಕ್ಕೆ ಅಥವಾ ಸಮಾಲೋಚನೆ ಮಾಡ್ಲಿಕ್ಕೆ ಇಲ್ಲಿ ಸೇರಿದ್ದೀವಿ. ಈ ಒಂದು ಸಮಾಲೋಚನೆ ಮೊದಲು ಒಂದು 6-7 ವರ್ಷದ ಮುಂಚೆನೆ ಮೊದಲ ಬಾರಿಗೆ ಈ ಒಂದು ಕ್ರೀಡಾಂಗಣ ನೋಡಿ ನೋವಾಗಿ ಇದೇನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಯಾವುದೇ ರೀತಿಯಾದಂತಹ ಸ್ಪೋರ್ಟ್ಸ್ ಕಾರ್ಯಗಳಿಗೆ ಇದು ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆವಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕ ಸುರೇಶ್ ಅವರು ಮತ್ತೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಅವಾಗ ಒಂದು ಚರ್ಚೆಯನ್ನು ಮಾಡಿ ನಮ್ಮ ನಾಗೇಶ್ ಸರ್ ಇದಾರಲ್ಲ ಅವ್ರಿಗೆ ನಮ್ಮ ಈ ಸರ್ ಅವ್ರ ಮುಖಾಂತರವಾಗಿ ಅವ್ರ ಒಂದು ಮನವಿಯನ್ನ ಸಲ್ಲಿಸಿದೀವಿ. ನಾನೀಗ ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವ್ರಿಗೆ ಮುಳಬಾಗಿಲು ತಾಲೂಕು ಚಲೋಣಿಯಾಗಿದೆ. ಅವ್ರ ಮುಳಬಾಗಿಲು ಅವ್ರಿಗೆ ತುಂಬಾ ಕೊಟ್ಟಿದೆ. ದಯವಿಟ್ಟು ಅವರು ಮುಳಬಾಗಿಲು ಬಸ್ ಏನಾದ್ರು ಕೊಳ್ಳೇಬೇಕು, ಅದನ್ನ ಜೀವನ ಪರ್ಯಂತವಾಗಿ ನೆನಪಿಟ್ಕೊಂತಾರೆ. ಅದೇ ರೀತಿ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ಕೂಡ ಅಷ್ಟೇ ಮುಳಬಾಗಿಲು ನಗರ ಅವ್ರಿಗೂ ತುಂಬಾ ಕೊಟ್ಟಿದೆ. ಅರ್ಥ ಆಯ್ತಾ? ಅವರು ಇಲ್ಲೇ ಓದಿ ಇಲ್ಲೇ ಬೆಳೆದು ತಾವೊಂದು ಉನ್ನತವಾದ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ. ಅವರು ಈ ಒಂದು ವಿಚಾರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಈ ಒಂದು ಕ್ರೀಡಾಂಗಣದ ಬಗ್ಗೆ ಕೆಲವೊಂದು ಮುಖ್ಯವಾದಂತ ನಿರ್ಧಾರಗಳನ್ನು ಕೈಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ನಾವು ಮಾತುಗಳನ್ನ ಆಡ್ಲಿಕ್ಕೆ ನಂಗೆ ಅವಕಾಶ ಕೊಟ್ಟ ಹೊಂದಿಸ್ತಾ ನಾನು ಮುಗಿಸ್ತಾ ಇದ್ದೀನಿ.